ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಅರ್ಹತೆ ಇಲ್ಲದ ಕಂಪನಿಗೆ ಟೆಂಡರ್, ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮದಿಂದ ಎಡವಟ್ಟು. ಸಪ್ಲೈ ಮಾಡಿದ ಗ್ಲೂಕೋಸ್ನಿಂದ ಸೈಡ್ ಎಫೆಕ್ಟ್. ರೋಗಿಗಳಲ್ಲಿ ನಡುಕ, ಕಿರಿಕಿರಿ, ಕಣ್ಣಿನ ಸಮಸ್ಯೆ. ಆರೋಗ್ಯ ಇಲಾಖೆಯ ಆಯುಕ್ತ ಸೇರಿ ಅಧಿಕಾರಿಗಳ ವಿರುದ್ಧ ದೂರು. ಮಗನ ಪರ ಭರ್ಜರಿ ಮತಬೇಟೆ ನಡೆಸ್ತಾ ಇರೋ ಸಚಿವೆ. ಆಟೋ ಹತ್ತಿ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಚಾರ. ನಗರದ ಆಟೋ ಸ್ಟ್ಯಾಂಡ್ಗಳಿಗೆ ಭೇಟಿ ನೀಡಿ ಚಾಲಕರ ಜೊತೆ ಮಾತುಕತೆ. ಸಚಿವ ಮಹದೇವಪ್ಪ ಪುತ್ರನಿಗೆ ಚಾಮರಾಜನಗರದಿಂದ ಟಿಕೆಟ್. ಸುನಿಲ್ ಬೋಸ್ಗೆ ಲೋಕಸಭಾ ಟಿಕೆಟ್ ಖಚಿತ. ಅಧಿಕೃತವಾಗಿ ಹೆಸರು ಘೋಷಿಸಿದ ಕಾಂಗ್ರೆಸ್ ಜಿಲ್ಲಾ ಸಮಿತಿ. ಮಂಡ್ಯ, ಕೋಲಾರಕ್ಕೆ ಅಭ್ಯರ್ಥಿಗಳು ಫೈನಲ್. ಇವತ್ತು ಸಂಜೆ ಅಧಿಕೃತವಾಗಿ ಬಿಡುಗಡೆಯಾಗುತ್ತೆ ಜೆಡಿಎಸ್ ಪಟ್ಟಿ. ಸಂಜೆ 4ಕ್ಕೆ ಮೈಸೂರಲ್ಲಿ ಪಟ್ಟಿ ರಿಲೀಸ್ ಮಾಡಲಿದ್ದಾರೆ ಕುಮಾರಸ್ವಾಮಿ. ಮಂಡ್ಯದಲ್ಲಿ ಕುಮಾರಣ್ಣ ಸ್ಪರ್ಧೆ ಮುಚ್ಚಿಡೋದೇನಿಲ್ಲ. ಕೋಲಾರದಲ್ಲಿ ಮಲ್ಲೇಶ್ ಬಾಬು ಸ್ಪರ್ಧೆ. ದೇವೇಗೌಡರ ನಿರ್ಧಾರವೇ ಅಂತಿಮ. ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಮಾಹಿತಿ. ಮಂಡ್ಯದಿಂದ ಮಾಜಿ ಸಿಎಂ ಕುಮಾರಸ್ವಾಮಿ ಅಖಾಡಕ್ಕೆ. ದಳಪತಿಗಳನ್ನ ಕಟ್ಟಿ ಹಾಕೋದಕ್ಕೆ ಕಾಂಗ್ರೆಸ್ ನಾಯಕರ ಪ್ಲಾನ್. ಎಚ್ಡಿಕೆ ಹೇಳಿಕೆಗಳು ಅವರ ನಡೆಯನ್ನೇ ಅಸ್ತ್ರವಾಗಿಸಲು ಸಿದ್ಧತೆ. ಮಂಡ್ಯದಲ್ಲಿ ಮೇಲ್ನೋಟಕ್ಕೆ ಎಚ್ಡಿಕೆ ವರ್ಸಸ್ ಸ್ಟಾರ್ ಚಂದ್ರು. ಅಸಲಿ ಫೈಟ್ ನಡೆಯೋದು ಕುಮಾರಸ್ವಾಮಿ ವರ್ಸಸ್ ಚಲುವರಾಯಸ್ವಾಮಿ. ಹಳೆ ಸ್ನೇಹಿತರ ಕಾಳಗಕ್ಕೆ ಸಾಕ್ಷಿಯಾಗಲಿದೆ ಸಕ್ಕರೆ ನಾಡು. ಮಂಡ್ಯದಿಂದ ಕುಮಾರಸ್ವಾಮಿ ಸ್ಪರ್ಧೆ ಬಗ್ಗೆ ಅಧಿಕೃತ ಘೋಷಣೆ ಮಾತ್ರ ಬಾಕಿ. ಆಪ್ತರ ಸಭೆ ಕರೆಯಲು ತೀರ್ಮಾನಿಸಿರೋ ಸುಮಲತಾ ಅಂಬರೀಶ್. ಮೀಟಿಂಗ್ ಬಳಿಕ ಮುಂದಿನ ತೀರ್ಮಾನ. ಸಂಸದೀಯ ನಡೆಯ ಬಗ್ಗೆ ಹೆಚ್ಚಾಯಿತು ಕುತೂಹಲ. ಸುಮಲತಾ ಅವರಿಗೆ ಬೇರೆ ಅವಕಾಶ ಇದೆ. ಸಮಾಧಾನದಿಂದ ಇದ್ರೆ ಮುಂದೆ ಅವಕಾಶಗಳು ಸಿಗತ್ತೆ. ಬೆಳಗಾವಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪ್ರತಿಕ್ರಿಯೆ. ಮುನಿಯಪ್ಪ ಅಳಿಯ ಚಿಕ್ಕ ಪೆದ್ದಣ್ಣಗೆ ಕೋಲಾರ ಟಿಕೆಟ್ ಕೊಟ್ಟರೆ ರಾಜೀನಾಮೆ. ಬೆದರಿಕೆಯ ಅಸ್ತ್ರಕ್ಕೆ ಮೊರೆ ಹೋದ ರಮೇಶ್ ಕುಮಾರ್ ಆಂಟಿ. ಎಐಸಿಸಿ ಅಧ್ಯಕ್ಷ ಖರ್ಗೆ ಭೇಟಿ ಮಾಡಿ ಚರ್ಚಿಸಿದ ಸಚಿವ ಕೆಎಚ್ ಮುನಿಯಪ್ಪ. ಮೈಸೂರು, ಕೊಡಗು, ಚಾಮರಾಜನಗರ ಕ್ಷೇತ್ರಗಳಿಗೆ ಸಿಎಂ ಸ್ಟ್ರಾಟಜಿ. ಅಲರ್ಟ್ ಆದ ದಳಪತಿಗಳಿಂದ ಕೌಂಟರ್ ಪ್ಲಾನ್ಗೆ ಸಿದ್ಧತೆ. ಸಿದ್ದರಾಮಯ್ಯ ತಂತ್ರಕ್ಕೆ ಪ್ರತಿ ತಂತ್ರ ಹೆಣಿಯಲು ಎಂಟ್ರಿ ಕೊಟ್ಟ ಕುಮಾರಸ್ವಾಮಿ. ಆಪರೇಷನ್ ಹಸ್ತಕ್ಕೆ ಕೌಂಟರ್ ಕೊಟ್ಟ ಬಿಜೆಪಿ ರಾಜ್ಯಾಧ್ಯಕ್ಷ. ಸದಾನಂದ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರೋ ಪ್ರಕ್ರಿಯೆಗೆ ಹಾಕಿದ್ರು ಬ್ರೇಕ್. ಮೈಸೂರಿಗೆ ಎಂಟ್ರಿ ಕೊಡ್ತಾ ಇದ್ದಂತೆ ಮುಖಂಡನ ಮನವೊಲಿಕೆಯಲ್ಲಿ ವಿಜಯೇಂದ್ರ ಸಕ್ಸಸ್. ಶೃಂಗೇರಿ ಶಾರದಾಂಬೆಯ ಮೊರೆ ಹೋದ ಎಚ್ಡಿ ರೇವಣ್ಣ. ತೋರಣ ಗಣಪತಿ ದೇವಸ್ಥಾನದಲ್ಲಿ ಮಗನಿಗಾಗಿ ವಿಶೇಷ ಪೂಜೆ. ಬಿ ಫಾರಂ ಕೆಲ ದಾಖಲೆಗಳು 1 ಲಕ್ಷ ಕ್ಯಾಶ್ ಇಟ್ಟು ಅರ್ಚಕರಿಂದ ಸಂಕಲ್ಪ ಮಾಡಿಸಿದ ರೇವಣ್ಣ. ಇವತ್ತು ಮುಂದುವರೆದ ಡಿಸಿಎಂ ಡಿಕೆ ಶಿವಕುಮಾರ್ ಟೆಂಪಲ್ ರನ್. ಗೋಕರ್ಣದಲ್ಲಿ ಆತ್ಮಲಿಂಗಕ್ಕೆ ವಿಶೇಷ ಪೂಜೆ. ಮಹಾಬಲೇಶ್ವರನಿಗೆ ರುದ್ರಾಭಿಷೇಕ, ಕ್ಷೀರಾಭಿಷೇಕ ಮಾಡಿಸಿದ ಕೆಪಿಸಿಸಿ ಅಧ್ಯಕ್ಷ. ಡಿಕೆಶಿ ಸಿಎಂ ಆಗಲಿ ಅಂತ ಅರ್ಚಕರಿಂದ ಸಂಕಲ್ಪ. ಬಿಜೆಪಿ ರಾಜ್ಯಾಧ್ಯಕ್ಷರಿಂದಲೂ ದೇವರ ಮೊರೆ. ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಬಿವೈ ವಿಜಯೇಂದ್ರ. ನಾಡ ಅಧಿದೇವತೆ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿ ಮೈಸೂರಲ್ಲಿ ಪ್ರಚಾರಕ್ಕೆ ಚಾಲನೆ. ರಾಯಚೂರು, ಯಾದಗಿರಿ ಲೋಕಸಭಾ ಕ್ಷೇತ್ರದಲ್ಲಿ ಬಂಡಾಯದ ಬಿರುಗಾಳಿ. ಬಿಜೆಪಿ ಟಿಕೆಟ್ ವಂಚಿತ ಬಿವಿ ನಾಯಕರಿಂದ ಕಾರ್ಯಕರ್ತರ ಸಭೆ. ಹಾಲಿ ಸಂಸದ ರಾಜಾ ಅಮರೇಶ್ವರ್ ನಾಯಕ್ ಅಸಮಾಧಾನ. ಹಾವೇರಿ ಕ್ಷೇತ್ರ ಗೆಲ್ಲಲು ಬೊಮ್ಮಾಯಿ ರಣತಂತ್ರ. ಮಾಜಿ ಸಿಎಂ ಪರ ಪ್ರಚಾರಕ್ಕೆ ರೆಡಿ ಆಗ್ತಿದೆ ಸ್ಟಾರ್ ಪ್ರಚಾರಕರ ಪಟ್ಟಿ. ಬಿಜೆಪಿ ಅಭ್ಯರ್ಥಿ ಪರ
ಮೊದಲು ಅಬ್ಬರಿಸೋದೆ ನಟ ಕಿಚ್ಚ ಸುದೀಪ್. ಜಾಲಿ ಮೂಡ್ಗೆ ಜಾರಿದ ಸಿಎಂ ಸಿದ್ದರಾಮಯ್ಯ. ಕಬಿನಿ ಹಿನ್ನೀರಲ್ಲಿ ಬೋಟಿಂಗ್, ರೆಸಾರ್ಟ್ನಲ್ಲಿ ಗಿಡ ನೆಟ್ಟು ನೀರೆರೆದ ಸಿಎಂಗೆ ಸಚಿವರು ಶಾಸಕರು ಸಾಥ್. ನೈಸ್ ಪ್ರಕರಣವೊಂದರಲ್ಲಿ ಕೋರ್ಟ್ಗೆ ಹಾಜರಾಗಿದ್ದ ಶಾಸಕ ಗಣಿಗ ರವಿಯನ್ನ ವಶಕ್ಕೆ ಪಡೆಯುವಂತೆ ಜನಪ್ರತಿನಿಧಿಗಳ ಕೋರ್ಟ್ ಸೂಚನೆ. ಕೂಡಲೇ ವಶಕ್ಕೆ ಪಡೆದ ಪೊಲೀಸರು ರೀಕಾಲ್ ಮಾಡಿಕೊಂಡ ಬಳಿಕ ಬಿಡುಗಡೆ ಮಾಡಿದ ನ್ಯಾಯಾಲಯ. ಶಕ್ತಿ ಯೋಜನೆಯಡಿ ಅಜ್ಜಿ ಮೊಮ್ಮಗಳಿಗೆ ಫ್ರೀ ಪ್ರಯಾಣ. ಜೊತೆಗೆ ತೆಗೆದುಕೊಂಡು ಹೋದ 4 ಲವ್ ಬರ್ಡ್ಸ್ಗೆ 444 ರೂಪಾಯಿ ಟಿಕೆಟ್. ಮೈಸೂರಿಗೆ ಹೋಗೋ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಒಂದೊಂದು ಹಕ್ಕಿಗೆ 111 ರೂಪಾಯಿಯಂತೆ ಟಿಕೆಟ್ ಕೊಟ್ಟ ಕಂಡಕ್ಟರ್. ನಿಯಮಗಳನ್ನ ಗಾಳಿಗೆ ತೂರಿ ರಾಯಲ್ ಕಾನ್ಕಾರ್ಡ್ ಸಂಸ್ಥೆಯಿಂದ ಸಿಬಿಎಸ್ಇ ಸ್ಕೂಲ್. ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಆಡಳಿತ ಮಂಡಳಿ ವಂಚನೆ. ಬಿಇಒರಿಂದ ನೋಟಿಸ್, ಸಿಬಿಎಸ್ಇ ಬೋರ್ಡ್ನಲ್ಲೂ ದೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.